ಸರ್ಕಾರವೇ 90 ಭಾಗ ಪ್ರದೇಶದಲ್ಲಿ ಬರ ಇದೆ ಅಂತ ಘೋಷಣೆ ಮಾಡಿದೆ. ಬರ ಇರೋದು ನಿಜ. ಆಮೇಲೆ ಮಳೆ ಬಂದರೂ ಕೂಡ ನಮಗೇನು ಬರ ನಿರ್ಮೂಲನೆ ಆಗಲಿಲ್ಲ. ಈ ಬರ ಇದ್ದಾಗ ಸಾಲ ವಸೂಲಿ ಪ್ರಕ್ರಿಯೆಗಳು ಜಾಸ್ತಿ ನಡೀತಾ ಇದ್ದಾವೆ. ಈಗ ಮೈಸೂರೇ ತಗೊಳ್ಳಿ, ಸುಮಾರು ಜನತಾ ನ್ಯಾಯಾಲಯದ ಮುಂದೆ, ಲೋಕ್ ಅದಾಲತ್ ಮುಂದೆ ಫ್ರೀ ಲಿಟಿಗೇಷನ್ ಅಂತ ಆಗ್ತಾರೆ. ಕೋರ್ಟ್ಗೆ ಸಲ್ಲಿಸೋಕ್ಕೆ ಮುಂಚೆನೇ ಕಾಂಪ್ರಮೈಸ್ ಆಗೋಕ್ಕೆ ಲೋಕ್ ಅದಾಲತ್ ಮುಂದೆ ದಾವಾ ಸಲ್ಲಿಸ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಒಂದು 3,000 ಪ್ರಕರಣಗಳು ಬಾಕಿ ಇದ್ದಾವೆ ಬ್ಯಾಂಕ್ಗಳಿಂದ ಈ ವರ್ಷದಲ್ಲಿ 2023ರಲ್ಲಿ. ಅದರಿಂದ ಸಾಲ ವಸೂಲಿ ತಡೆಗೆ, ಕೃಷಿ ಸಾಲಕ್ಕಾಗಿ ರೈತರ ಸ್ಥಿರಾಸ್ತಿಗಳನ್ನು ಲೀಲಾವು ಅಂದರೆ ಹರಾಜು ಮಾಡೋದಕ್ಕೆ ತಡೆ ತರಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ. ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಿರಿಗೆರೆ ಮಠದಲ್ಲಿ ಮಾತಾಡ್ತಾ ರೈತರ ಕೃಷಿ ಸಾಲಕ್ಕೆ ಅವ್ರ ಆಸ್ತಿ ಜಪ್ತಿ ಮಾಡೋಕ್ಕೆ ತಡೆ ತರ್ತೀನಿ, ಕ್ಯಾಬಿನೆಟ್ ಮಂಡಿಸ್ತೀನಿ ಅಂದರು. ಮಾತು ಉಳಿಸ್ಬಿಟ್ಟು ಹೋದರು. ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಕೂಡ ಸಾಲ ತಿರುವಳಿಗೆ ಬೇರೆ ಬೇರೆ ರೀತಿಯ ಅವಕಾಶಗಳಿವೆ. ಅವರ ಜಮೀನು, ಮನೆಗಳು ಇತ್ಯಾದಿ ಆಸ್ತಿಗಳನ್ನು, ಆಭರಣಗಳನ್ನು ಹರಾಜು ಹಾಕಬಾರ್ದು ಅನ್ನೋದು ಒತ್ತಾಯ ಮಾಡ್ತಿದ್ವಿ.